ಗಂಗಾಧರನೇ ಗೌರಿ ಮನೋಹರನೇ ಪಾವನ ಪುರುಷ ಹರೇ ದೇವ ಪಾರ್ವತಿ ರಮಣ ಹರೇ ದೇವ ಪಾವನ ಪುರುಷ ಹರೇ. ಬ್ರಹ್ಮಮಾಸ ಪುತ್ರ ಆದಂತ ನಾರದ ಮಹರ್ಷಿಗಳು ದೇವಲೋಕಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಜಗದಾದಿಮೂರ್ತಿಯಾದ ಬ್ರಹ್ಮದೇವನ ಪತ್ನಿಯಾದ ಸರಸ್ವತಿ, ಪ್ರಪಂಚ ಸ್ಥಿತಿಕರ್ತನಾದ ಶ್ರೀಮನ್ನಾರಾಯಣನ ಪತ್ನಿಯಾದ ಲಕ್ಷ್ಮೀದೇವಿ, ಹಾಗೆ ಜಗತ್ತಿನ ಲಯಕರ್ತನಾದಂಥ ಪರಶಿವನ ಪತ್ನಿ ಪಾರ್ವತಿ ಇದ್ದಾರೆ. ಆ ನಾರದ ಮಹರ್ಷಿಗಳನ್ನ ಪ್ರೀತಿಯಿಂದ ಸ್ವಾಗತ ಮಾಡಿ, ಹೇ ನಾರದ, ನಮಗೊಂದು ಆಲೋಚನೆ. ನಾನು ಮತ್ತು ಲಕ್ಷ್ಮೀ ಸರಸ್ವತಿ ನಮ್ಮ ಮೂವರಲ್ಲಿ ಭೂಲೋಕದ ಜನ ಹೆಚ್ಚು ಪೂಜಿಸುವುದು ಯಾರನ್ನ, ಹೆಚ್ಚು ಹೊಗಳುವುದು ಯಾರನ್ನ, ಯಾರ ಬಗ್ಗೆ ಭೂಲೋಕದಲ್ಲಿ ಮಾತಿದೆ ಅಂದಾಗ ನಾರದರು ಹೇಳ್ತಿದ್ದಾರಮ್ಮ, ಈಗ ತಾನೇ ಭೂಲೋಕವನ್ನೆಲ್ಲ ಸುತ್ತಾಡಿ ಬಂದೆ ತಾಯಿ, ಆದರೆ ಎಲ್ಲಿಯೂ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಯಾವುದೇ ಹೆಸರಿಲ್ಲ. ಮತ್ತೆ ಜಗತ್ತಿನ ತುಂಬಾ ಒಂದೇ ಹೆಸರು ಯಾವುದು? ಅತ್ರಿ ಮುನೀಂದನ ಸತಿ ಆ ಮಹಾಸತಿ ಅನುಸೂಯಳ ನಾಮವೇ. ಲೋಕದಿ ಮಹಾಪತಿ ಉರದೆ ಅನುಸೂಯ ದೇವಿಯ ನಾಮವೇ. ಲೋಕದಿ ಮಹಾಪತಿ ಉರದೆ ಅನುಸೂಯ ದೇವಿಯ ನಾಮವೇ. ಅಮ್ಮ, ಭೂಲೋಕದಲ್ಲಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಯಾರ ವಿಚಾರನೂ ನಡೀತಾ ಇಲ್ಲ. ಒಂದೇ ಒಂದು ವಿಚಾರವಿದೆ. ಯಾವುದು? ಅತ್ರಿ ಮುನೀಂದ್ರ ಮಹರ್ಷಿಯ ಧರ್ಮಪತ್ನಿಯಾದ ಅನುಸೂಯಾದೇವಿ, ಮಹಾಪತಿವ್ರತೆ, ವಂಚನೆ ಇಲ್ಲದವಳು, ಸತಿ ಶಿರೋಮಣಿ. ಹಾಗೆ ಆ ತಾಯಿಯ ಕೀರ್ತಿ ಕೊಂಡಾಡ್ತು. ನಾರದರ ಮಾತು ಕೇಳಿ ಆ ತಾಯಂದರು ಯಾರು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅವ್ರಿಗೂ ಅಸೂಯೆ ಬಂದ್ಬಿಡ್ತು. ಅಸೂಯೆ ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ. ಬೈಕೊಂಡ್ರು ಪರವಾಗಿಲ್ಲ, ಮಾತಾಡ್ತಾರೆ ನೋಡ್ಬೇಕು. ಭಾಗ್ಯಂಗ್ ಬತ್ತಂತೆ, ಯಶೋದಂಗ್ ಬತ್ತಂತೆ, ನಮ್ಮ ಸುಮನಿಗೂ ಬಂದದೆ, ನನಗೆ ಯಾಕೆ ಬರಲಿಲ್ಲ 2,000 ಅಂತ. ಅಂದ್ರೆ ಯಾರಿಗೂ ಬರದೇ ಇದ್ರೆ ಬೇಡ, ಅವ್ರಿಗೆ ಬಂದು ನನಗೆ ಬರ್ದಾರೆ ಸಂಕಟ ಆಯ್ತದೆ ಅಂತ, ಏನೋ ಒಂಥರ ಸಂಕಟ. ಅಸೂಯೆ ಅನ್ನೋದು ಈ ಕಾಲದಲ್ಲ, ಆ ಕಾಲದಿಂದ ಅದೇ. ಕೃತಯುಗ ತ್ರೇತಾಯುಗ ದ್ವಾಪರ ಯಾವುದು ಬಿಟ್ಟಿದ್ದಲ್ಲ. ಅದು ಹೊಟ್ಟೆ ಕಿಚ್ಚಿನ ಗುಣ, ತೋರ್ಪಡಿಕೆ, ಪ್ರೀತಿ. ಲಕ್ಷ್ಮೀ ಸರಸ್ವತಿ ಪಾರ್ವತಿಯರಿಗೂ ಅಸೂಯೆ. ಯಾಕೆಂದ್ರೆ ನಮ್ಮನ್ನೇ ಕೊಂಡಾಡ್ತಿದ್ದಾರೆ ಭೂಲೋಕ ಜನ ಅಂತ ಅವ್ರು ಅನ್ಕೊಂಡಿದ್ರು. ಆದರೆ ಅನುಸೂಯಾದೇವಿ ಹೆಸರು ಕೇಳದ ಕ್ಷಣ ಅವರ ಮನಸ್ಸಲ್ಲಿ ಅಸೂಯೆ ಮೂಡ್ತು. ಹೇ ನಾರದ, ಬೇಕೆಂತಲೇ ಮಾತನಾಡುತ್ತಿರುವೆಯಾ ಅಥವಾ ನಮ್ಮ ಮನ ನೋಯಿಸಲು ಮಾತನಾಡ್ತಿದ್ದೀಯ ನೀನು? ಇಲ್ಲ, ನೀನು ಆಡುತ್ತಿರುವುದು ಮಿಥ್ಯ, ಸತ್ಯ ಬೇರೆ ಇದೆ. ಇಲ್ಲ ತಾಯಿ, ಭೂಲೋಕದಲ್ಲಿ ಎಲ್ಲಿ ಕೇಳಿದರೂ ಆ ಮಹಾಸತಿ ಅನುಸೂಯ ಪಾತಿವ್ರತ್ಯಕ್ಕೆ ಆಕೆಯೇ ಮತ್ತೊಂದು ಹೆಸರು. ಆಕೆಯ ಪಾತಿವ್ರತ್ಯವನ್ನು ಭಂಗ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆಂದಾಕ್ಷಣ ಈ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಹೇಳ್ತಿದ್ದಾರೆ, ಹೇ ನಾರದ, ನಮ್ಮ ಮುಂದೆ ಪಂಥಾಹ್ವಾನ ಮಾಡ್ತಿದ್ದೀಯ ನೀನು. ಕೇಳು, ಕ್ಷಣಾರ್ಧದಲ್ಲಿ ಆ ಅನುಸೂಯಾಳ ಪಾತಿವ್ರತ್ಯವನ್ನು ಭಂಗ ಮಾಡುವ ಶಕ್ತಿ ನಮಗಿದೆ. ಅಮ್ಮ, ನಿಮ್ಮಿಂದಲ್ಲ, ಅಷ್ಟದಿಕ್ಪಾಲಕರಿಂದಲ್ಲ, ನವಗ್ರಹ ವರಿಯರಿಂದಲ್ಲ, ಯಾವುದೇ ದೈವಿಕ ಶಕ್ತಿಯಿಂದ ಆ ಅನುಸೂಯಾಳ ಪಾತಿವ್ರತ್ಯ ಭಂಗ ಮಾಡಲು ಸಾಧ್ಯವಿಲ್ಲ. ಆಗ ಆ ತಾಯಿ ಲಕ್ಷ್ಮಿ ಹೇಳ್ತಿದ್ದಾಳೆ, ಓಹೋ, ತ್ರಿಮೂರ್ತಿಗಳಿಗೂ ಮಿಗಿಲಾದ ಶಕ್ತಿ ಜಗತ್ತಿನಲ್ಲೇ ಮತ್ತೊಂದಿಲ್ಲ. ಅಂದ ಮೇಲೆ ನಮ್ಮ ಮೂವರ ಪತಿಗಳು ಶ್ರೀಮನ್ನಾರಾಯಣ, ಬ್ರಹ್ಮದೇವರು, ಪರಶಿವನೇ ಮೊದಲಾಗಿ ಮೂವರಿಂದ ಆ ಅನುಸೂಯಾಳ ಪಾತಿವ್ರತ್ಯವನ್ನು ಭಂಗ ಮಾಡಿಸಿಯೇ ತೀರ್ತೇವೆ ಅಂತ ಹಠತೊಟ್ಟು ಬಂದು ಪತಿಗಳನ್ನು ಪೀಡಿಸ್ತಾ ಇದ್ದಾರೆ. ಆ ಲಕ್ಷ್ಮೀ ದೇವಿ ಆ ನಾರಾಯಣನನ್ನ, ಪಾರ್ವತೀ ದೇವಿ ಪರಶಿವನನ್ನ, ಸರಸ್ವತೀ ದೇವಿ ಬ್ರಹ್ಮದೇವರನ್ನ ಪೀಡಿಸ್ತಾರೆ. ಏನಾದರೂ ಮಾಡಿ ಅನುಸೂಯಾಳ ಹೆಸರು ನಾಶವಾಗಬೇಕು, ನಮ್ಮ ಹೆಸರು ಲೋಕದಲ್ಲಿ ಕೊಂಡಾಡುವಂತಾಗಬೇಕು. ಈ ಜಗತ್ತಲ್ಲಿ ಯಾರಿಗೆ ಬೇಕಾದ್ರೂ ಉತ್ತರ ಕೊಡಬಹುದು, ಹೆಂಡತಿರಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ.
ಅದು ಭಗವಂತ ಆಗ್ಬೋದು, ನರಮನುಷ್ಯ ಆಗ್ಬೋದು, ರಾಕ್ಷಸ ಆಗ್ಬೋದು. ತಲೆ ಬಗ್ಲೇಬೇಕಲ್ಲಪ್ಪ. ನಾನು ಬೆಳಿಗ್ಗೆ ತಿಂಡಿ ತಿಂತಾ ಇದ್ದೆ ಮನೇಲಿ. ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಆಗದೆ ಅಂದೆ. ಹರಿಕತೆ ಮಾಗಡಿಲಿಕ್ಕೆ ನಾವು ಹೋಗಪ್ಪ ಅಲ್ಲಿ ಮಾಡು ಅಂದರು. ಇಲ್ಲೆಲ್ಲ ಮಾಡಬೇಡ, ಸುಮ್ಮನೆ ತಿನ್ಕೊಂಡು ಮನೆಗೆ ಹೋಯ್ತು. ಮೈಕ್ ಹಿಡ್ಕೊಂಡು 1000 ಜನ ಮಾತು ಕೇಳ್ಬೋದು, ಮನೇಲಿ ಮಡ್ದಿ ಕೇಳ್ಬೇಕಲ್ಲ, ಅವ್ರ ಮಾತು ನಾವು ಕೇಳ್ಬೇಕಾಗ್ತದೆ. ಅಂದರೆ ವಂಚನೆ ಇರಬಾರ್ದು ಅಷ್ಟೆ. ಸಂಸಾರ ಸಂಸ್ಕಾರಯುತವಾಗಿ ನಡಿಬೇಕು. ಬರೀ ಸಂಸಾರ ಆದ್ರೆ ಆಗೋದಿಲ್ಲ. ಕಾಲ ಕಾಮ ಕರ್ಮಗಳ ಸಮ್ಮಿಳಿತವೇ ಸಂಸ್ಕಾರ. ಕಾಲಾನುಕಾಲಕ್ಕೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದೇ ಸಂಸಾರ. ಒಂದೇ ಸಮಯ ಇರೋದಿಲ್ಲ ಜೀವನ. ಪ್ರೀತಿ ಮಾಡಿದಾಗ ಮದುವೆ ಇರೋದಿಲ್ಲಲ್ಲ, ಇವತ್ತಿದ್ದಂಗೆ ನಾಳೆ ಇರೋದಿಲ್ವಲ್ಲ, ಮಕ್ಕಳಾದ್ಮೇಲೂ ಅದೇ ಪ್ರೀತಿ ಉಳಿಯೋದಿಲ್ವಲ್ಲ, ವಯಸ್ಸಾದ್ಮೇಲೆ ಇದೇ ಸೌಂದರ್ಯ ಇರೋದಿಲ್ವಲ್ಲ. ಎಲ್ಲವನ್ನ ಯಾರು ಅರ್ಥ ಮಾಡ್ಕೊಂಡ್ರೆ ಅವರು ನಿಜ ಸತಿಪತಿಗಳು ಅಂತ. ಮದುವೆ ಆದಷ್ಟರಲ್ಲಿ ಅಷ್ಟು ಪ್ರೀತಿ ತೋರ್ತಿದ್ದೆ, ಈಗ ಯಾಕೆ ಹಿಂಗೆ ಆಡ್ತೀನಿ ಅಂತ ಹೆಂಡ್ತಿ ಅನ್ನೋದು, ನೀ ಬಂದಾಗ ಒಂಥರ ಇದೆ, ಈಗ ಒಂಥರ ಆಗ್ಬಿಟ್ಟೆ ಅಂತೀವನ್ ಅನ್ನೋದು ಎಲ್ಲ ಆಗ್ಲೇಬೇಕು, ಸಹಜ ಜಗತ್ತು. ಅರಿತು ಬಾಳಿದರೆ ಸ್ವರ್ಗ ಈ ಜಗತ್ತು. ಸಂಸಾರ ಅಂದ್ರೆ ಹಾಗೆ ಆಗ್ಬೇಕಿರೋದು. ಆದರೆ ವಂಚನೆ ಜಾಸ್ತಿ. ನೆನ್ನೆ ಯಾರೋ ಮಾತಾಡ್ತಾ ಇದ್ರು ಪಕ್ಕದಲ್ಲಿ ಕೂತ್ಕೊಂಡು, ಸರ್ವಮಂಗಳ ರಾತ್ರಿ ನನ್ನ ಗಂಡು ಬಂದು ನಿನ್ನ ಹಣ್ಣು ಕುಡಿಯೋಲೆ, ನನ್ನ ಮಕ್ಳು ಹಣ್ಣು ಕುಡಿಯೋಲೆ ಅಂತ 2 ಕಾಲು ಕಟ್ಕೊಂಡ್ಬಿಟ್ಟೆ ಕಣೆ ಅಂದ್ಲು. ಒಳ್ಳೇದೇ ಆಯ್ತಲ್ಲ ಬಿಡವ ಅಂದ್ಲು. ಏನು ಒಳ್ಳೇದಾಯ್ತು ಸುಮ್ಮಿರಮ್ಮ, ಆಮೇಲೆ ನೋಡಿದ್ರೆ ಕಾಲಲ್ಲಿ ಚೈನೇ ಇಲ್ಲ, ಅಲ್ಲೇ ಬಿಚ್ಕೊಂಡವನೇ ಅಂತ. ಅವನು ಚೈನ್ ಬಿಚ್ಚೋಕೆ ಕಾಲಿಗೆ ಬಿದ್ದಿರೋದು ಪುಣ್ಯಾತ್ಮ. ವಂಚನೆ. ಅದಕ್ಕೆ ನೋಡಿ, ಪತಿ ಕೆಲವು ಕ್ಷಣದಲ್ಲಿ ಸತಿಗೆ ತಲೆ ಬಾಗಬೇಕಾಗ್ತದೆ. ಯಾಕೆಂದ್ರೆ ಕರೆ ಪಿಡಿದು ಜೀವನದಲ್ಲಿ ಜೊತೆಯಾಗಿ ನಡೆತಕ್ಕಂಥ ದಂಪತಿ ಅದು. ಪರಶಿವ ಶ್ರೀಮನ್ನಾರಾಯಣ ಬ್ರಹ್ಮದೇವರು ಕೊಡೆಗೆ ಆ ಪತಿಯರ ಮಾತಿಗೆ ತಲೆದೂಗಿ ಭೂಲೋಕಕ್ಕೆ ಬರ್ತಿದ್ದಾರೆ. ಇಲ್ಲಿಗೆ ಅತ್ರಿ ಮುನೀಂದ್ರ ಆಶ್ರಮಕ್ಕೆ ಬರ್ತಿದ್ದಾರೆ. ಪಾತಿವ್ರತ್ಯ ಭಂಗ ಮಾಡಬೇಕು. ಯಾರಿಗೆ? ಅನುಸೂಯಾದೇವಿಗೆ. ಯಾಕೆ ಬರೋದು ಅಂದರೆ ಅವ್ರೇನು ಮಾಡಿದ್ರು, ಬ್ರಾಹ್ಮಣ ವಟುಗಳು ಅನ್ವೇಷ ತೊಟ್ಟು. ಬ್ರಾಹ್ಮಣ ವಟುಗಳು ಅಂದರೆ ಯುವಕ ಸಮಯ, ಆ ಯೌವನಾವಸ್ಥೆಯಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿರ್ತಕ್ಕಂಥ 3 ತೇಜೋವಂತ ಮೂರ್ತಿಗಳಾಗಿ ಶಿಕೆ ಕೊರಳಲ್ಲಿ ಮಣಿಮಾಲೆ ಹಾಗೆ ಕಾವ್ಯ ನುಟ್ಟು ಆ 3 ಬರ್ತಿದ್ದಾರೆ. ಹೇಗೆ ಬರ್ತಿದ್ದಾರೆ? ಭಿಕ್ಷೆ ಬೇಡೋ ರೀತಿ ಬರ್ತಿದ್ದಾರೆ. ದೇವತಾ ಸ್ವರೂಪಿಗಳಾಗಿ ಬರಲಿಲ್ಲ. ಆ ಆಶ್ರಮದ ಮುಂದೆ ನಿಂತು ಭವತಿ ಭಿಕ್ಷಾ ದೇಹಿ, ಭವತಿ ಭಿಕ್ಷಾ ದೇಹಿ, ಕನಿಕರಿ ಸಮ್ಮ ಸತಿ ಶಿರೋಮಣಿ, ಕನಿಕರಿ ಸಮ್ಮ ಸತಿ ಶಿರೋಮಣಿ, ಭವತಿ ಭಿಕ್ಷಾ ದೇಹಿ. ಉದರವ ನಿಯಮಗಿಲ್ದು, ತಣಿಸಲು ಉದರವ ನಿಯಮಗಿಲ್ದು, ಇತ್ತು ಕಾಯಲು ಬೇಕು ಆಹಾರವ. ಭವತಿ ಭಿಕ್ಷಾ ದೇಹಿ, ಅಮ್ಮ ಭವತಿ ಭಿಕ್ಷಾ ದೇಹಿ. ಯಾವಾಗ ಒಟುಗಳು ಆಶ್ರಮದ ಬಾಗಿಲಲ್ಲಿ ನಿಂತು ಭವತಿ ಭಿಕ್ಷಾಂದೇಹಿ ಎಂದರೋ, ಆ ಸತಿ ಶಿರೋಮಣಿ ಮಹಾಸತಿ ಅತ್ರಿ ಮುನೀಂದ್ರ ಮಹರ್ಷಿಗಳ ಆ ಸತಿ ಅನುಸೂಯಾದೇವಿ ಓಡೋಡಿ ಬಂದಳು. ಆ ಪಾತ್ರೆಯಲ್ಲಿ ಜಲ ತಂದು ಆ 3 ಪಾದ ತೊಳೆದಳು. ಅಯ್ಯ ಬನ್ನಿ ಬನ್ನಿ, ತಮ್ಮಗೆ ನನ್ನ ಯೋಗ್ಯತೆಗೆ ತಕ್ಕ ಆತಿಥ್ಯವನ್ನು ನೀಡ್ತೇನೆ, ಬನ್ನಿ ಗುರುಗಳೇ ಅಂತೇಳಿ ಆ 3 ಕುಳ್ಳಿರಿಸಿ, ಪೂಜ್ಯರೇ ನಿಮ್ಮ ಮುಖಾರವಿಂದವನ್ನು ನೋಡುತ್ತಿದ್ದರೆ ಸಾಕ್ಷಾತ್ ದೈವ ಸ್ವರೂಪಿಗಳಂತೆ ಕಾಣ್ತಾ ಇದ್ದೀರಿ. ಪೂಜ್ಯರೇ ನನ್ನಿಂದ ಏನಾಗಬೇಕು? ಅದಕ್ಕೆ ಆ ಒಟುವೇಷದಲ್ಲಿದ್ದ ಪರಮೇಶ್ವರ ಹೇಳ್ತಿದ್ದಾನಮ್ಮ ಅನುಸೂಯ, ಈಗಾಗಲೇ ನಾವು ನಮ್ಮ ಈ ಉದರ ಬಾಧೆಯನ್ನು ನೀಗಿಕೊಳ್ಳಲು, ಹಸಿವನ್ನ ನೀಗಿಕೊಳ್ಳಲು ಲೋಕವನ್ನೇ ಸುತ್ತಿ ಬಂದಿದ್ದೇವಮ್ಮ. ಯಾರಿಂದಲೂ ನಮ್ಮ ಉದರ ತಣಿಸಲು ಸಾಧ್ಯವಾಗಲಿಲ್ಲ. ನೀನು ಮಹಾಸತಿ ಅಂತಲೂ ಲೋಕದಲ್ಲೂ ನಿನ್ನ ಖ್ಯಾತಿ ಕೊಂಡಾಡುತ್ತದೆ ಅಂತಲೂ ಎಂಬ ವಿಚಾರ ಕೇಳಿ ಇಲ್ಲಿಗೆ ಬಂದಿದ್ದೇವಮ್ಮ. ಅಮ್ಮ ಅನುಸೂಯ, ನೀನು ನಮ್ಮ ಉದರ ತಣಿಸಬಲ್ಲೆಯ? ನಾವು ಕೇಳುವ ಆಹಾರವನ್ನು ಕೊಡಬಲ್ಲೆಯ? ನಾವು ಹೇಳಿದ ರೀತಿ ಆಹಾರ ಬಡಿಸಬಲ್ಲೆಯ? ಆಗ
ಆ ಅನಸೂಯಾದೇವಿ ಹೇಳ್ತಿದ್ದಾಳೆ, ಆಹಾ, ಶರಣರ ಸೇವೆಯೇ ನನಗೆ ಜೀವ ಆಳವಯ್ಯ. ಪೂಜ್ಯರು ತಪಸ್ವಿಗಳು ಆದ ತಮ್ಮ ಉದರ ತಣಿಸುವುದೇ ನನ್ನ ಪೂರ್ವಜನ್ಮದ ಸುಕೃತ ಪುಣ್ಯ. ಖಂಡಿತವಾಗಿಯೂ ನಿಮಗೆ ತಕ್ಕ ಆತಿಥ್ಯವನ್ನು ನಾನು ನೀಡ್ತೇನೆ. ಆಗ ಪಕ್ಕದಲ್ಲೇ ಇದ್ದ ಬ್ರಹ್ಮದೇವರು ಹೇಳ್ತಿದ್ದಾರೆ, ಅಮ್ಮ ಅನಸೂಯ, ಈಗಾಗಲೇ ಬಹಳಷ್ಟು ಜನ ಇದೇ ರೀತಿಯಾಗಿ ಮಾತು ಕೊಟ್ಟು ಮಾತು ತಪ್ಪಿ ರೌರವ ನರಕಕ್ಕೆ ಭಾಜನರಾಗಿದ್ದಾರೆ. ತಪಸ್ವಿಗಳು ನಾವು ಶಪಿಸಿದರೆ ನೀನು ನಿನ್ನ ವಂಶದ 21 ತಲೆಮಾರು ಜನ ನರಕ ಸೇರಿರಿ ಜೋಪಾನ. ಮಾತು ಕೊಡುವ ಮೊದಲು ಎಚ್ಚರ, ನಮ್ಮ ಉದರ ತಣಿಸಬಲ್ಲೆಯ ನೀನು. ಆಗ ಆ ಸತಿ ಶಿರೋಮಣಿಯಾದಂಥ ಅನಸೂಯಾದೇವಿ ಹೇಳ್ತಿದ್ದಾಳೆ, ಚಿಂತೆ ಮಾಡಬೇಡಿ ಸ್ವಾಮಿ, ಸೂರ್ಯಚಂದ್ರಾಣೆ ಪಂಚಭೂತಗಳಾಣೆ ಮೇಣನ್ನ ಪತಿದೇವ ಅತ್ರಿ ಮುನೀಂದ್ರರ ಪಾದದಾಣೆ, ನಿಮ್ಮ ಸೇವೆಯ ಗೈವೆ ನಿಮ್ಮ ಉದರವ ತಣಿಸುವೆ, ಈ ಮಾತು ಸತ್ಯ ಸತ್ಯ ಸತ್ಯ. ಇತ್ತಳು ವಚನವ ಅನಸೂಯ, ಇತ್ತಳು ವಚನವ ಅನಸೂಯ, ಪತಿಪಾದದಾಣೆ ತಣಿಸುವೆ ನಿಮ್ಮಯ ಉದರವರ ಪಾದೆಯನು ಎನ್ನುತ್ತಲಿ. ಇತ್ತಳು ವಚನವ ಅನಸೂಯ ಅನಸೂಯ ಅನಸೂಯ. ಅಮ್ಮ ಬೆಚ್ಚಿದೆ ತಾಯಿ. ಅನಸೂಯ ಹೇಳ್ತಿದ್ದಾಳೆ, ಪತಿಪಾದದಾಣಿಯು ನಾನು ನಿಮ್ಮ ಸೇವೆ ಮಾಡ್ತೇನೆ, ನಿಮ್ಮ ಉದರವನ್ನ ತಣಿಸ್ತೇನೆ, ನಾನು ಆಹಾರ ನಾನು ಕೊಡ್ತೇನೆ. ಹಾಗೆಂದಾಕ್ಷಣವೇ ಪಕ್ಕದಿಂದ ಶ್ರೀಮನ್ನಾರಾಯಣ ನಗುತ್ತಿದ್ದಾನೆ. ಅಮ್ಮ ಅನಸೂಯಾದೇವಿ, ನಿನ್ನ ನಿಷ್ಠೆ ನಿನ್ನ ಪಾತಿವ್ರತ್ಯವನ್ನು ಕಂಡೇ ನಾವಿಲ್ಲಿಗೆ ಬಂದಿದ್ದೇವಮ್ಮ. ಎಲ್ಲಿ ಸಿದ್ಧಳಾಗು, ಹೇಳಿ ಯಾವ ಆಹಾರ ಬೇಕು ನಿಮಗೆ. ಅದಕ್ಕೆ ಶ್ರೀಹರಿ ಹೇಳ್ತಿದ್ದಾನೆ, ಬಿತ್ತಿ ಬೆಳೆಯ ಕೂಡದು, ಮರದಿಂದ ಕಿತ್ತು ತರಕೂಡದು, ಜಲಮೂಲದಿಂದ ಬರಲೊಪ್ಪದು, ಅಮ್ಮ ಮಾನವರ ಕರಸೋಂಕಿ ತಯಾರಿಸಿದ ಆಹಾರ ಸಲ್ಲದು. ಅಮ್ಮ ಪ್ರಾಣಿಜನ್ಯವಲ್ಲವದು, ದೇವತೆಗಳ ವರಬಾರದು, ತಪಶಕ್ತಿಯಿಂದ ತರಕೂಡದು. ಅಮ್ಮ ಅಂತ ಆಹಾರವ ನಮಗೆ ನೀ ನೀಡಬೇಕು ಅನಸೂಯ. ಹುತ್ತು ಬಿತ್ತು ರೈತ ಬೆಳೆದಿರಬಾರದು, ಮರದಿಂದ ಕಿತ್ತು ತರಬಾರದು, ಯಾವ ಪ್ರಾಣಿ ಹಾಲು ತರಬಾರದು, ಯಾವ ದೇವರು ವರಪ್ರಸಾದನೂ ಕೊಡಬಾರದು. ಅಂತ ಆಹಾರ ಕೊಡು. ಒಂದು ಕ್ಷಣಕ್ಕೆ ದಿಗ್ಭ್ರಮೆ, ಆಘಾತ, ಆಶ್ಚರ್ಯ. ಅನಸೂಯಾದೇವಿ ಕೇಳ್ತಿದ್ದಾಳೆ, ಅಂತ ಆಹಾರ ಯಾವುದು? ಆಲೋಚನೆ ಮಾಡು ಅನಸೂಯ, ನೀನು ಮಹಾಪತಿವ್ರತ ಶಿರೋಮಣಿ. ಅಂತ ಆಹಾರವನ್ನು ಅಪೇಕ್ಷೆ ಮಾಡೇ ನಾವು ಬಂದಿದ್ದೇವಮ್ಮ. ಅಂತ ಆಹಾರ ಮತ್ತೆಲ್ಲಿದೆ ಸ್ವಾಮಿ? ಪರಶಿವ ಹೇಳ್ತಿದ್ದಾನಮ್ಮ, ಮಾತೆಯ ಸ್ತನ್ಯಪಾನ ಮಾಡಲು ಬಂದಿವೆವಮ್ಮ ನಾವುಗಳು. ಮಾತೆಯ ಸ್ತನ್ಯಪಾನ ಮಾಡಲು ಬಂದಿವೆವಮ್ಮ ನಾವುಗಳು. ಇರಿಸು ಈ ಕ್ಷಣದೊಳಗೆ ಈ ಮೊಲೆ ಹಾಲನ್ನು ಎಂಬಗುಣಿಸು. ಈ ಉದರ ಬಾಧೆಯ ನೀಗಿಸು, ಈ ಉದರ ಬಾಧೆಯ ನೀಗಿಸು. ಪದಮ ಪತಿವ್ರತೆಯ ಸ್ತನ್ಯಪಾನವೇ ನಮಗ ಆಹಾರ ಕೊಡಬಲ್ಲೆಯ? ಕೇಳಿದಾಕ್ಷಣ ದಿಗ್ಭ್ರಮೆ, ಆಘಾತ, ಆಶ್ಚರ್ಯ. ಅನಸೂಯ ದೇವಿಯ ಕಣ್ಣಲ್ಲಿ ಕಣ್ಣೀರದಾರೆ. ಅಯ್ಯೋ, ಇದೆಂಥ ವಿಪರ್ಯಾಸ, ಇದೆಂಥ ವಿಧಿಯ ಪರೀಕ್ಷೆ ನನಗೆ. ಹಾಗಾದರೆ ಇಂಥ ಘೋರವಾದ ಪರೀಕ್ಷೆಯನ್ನು ಒಡ್ಡಲು ಬಂದಿರುವ ಇವರು ಸಾಮಾನ್ಯ ಮಾನವರಲ್ಲ, ನರಮಾನವರಲ್ಲ, ಖಂಡಿತವಾಗಿಯೂ ತಪಸ್ವಿಗಳಲ್ಲ, ಖಂಡಿತವಾಗಿಯೂ
ದೈವರೇ, ದೈವ ಸಾಕ್ಷಾತ್ಕಾರ ಉಳ್ಳವರೇ, ದೈವಾಂಶ ಸಂಭೂತರೇ ಆಗಿರಬಹುದು. ಆದರೆ ಪತಿಯೇ ಪರದೈವವೆಂದು ನಂಬಿಕೊಂಡು ಅತ್ರೆ ಮುನೀಂದ್ರರ ಸೇವೆ ಮಾಡಿಕೊಂಡಿರುವ ನಾನು ಆಗೊಂದು ವೇಳೆ ಪರ ಯುವಕರೆದುರು ಬೆತ್ತಲಾದರೆ ನನ್ನ ಪಾತಿವ್ರತ್ಯ ಭಂಗವಾಗುವುದಲ್ಲ. ಏನು ಮಾಡಲಿ ಅಯ್ಯ? ಆಹಾರವೇನೋ ಇಂಥದ್ದೇ ಬೇಕೆಂದು ಕೇಳಿದಿರಿ, ಬಡಿಸುವ ರೀತಿ ಅಂತಹುದು. ಅದ್ಯಾಕೆ ಬಡಿಸ್ಬೇಕು ನಿಮಗೆ? ಅದು ಬೇರೆ ಕೇಳಿದ್ರಲ್ಲ ನೀವು, ಇಂಥದ್ದೇ ಆಹಾರ ಆಗಬೇಕು ನಾವು ಹೇಳ್ದಾಗ, ಯಾಕೆ ಬಡಿಸ್ಬೇಕು ಅಂದಾಗ ಆಗ ಬ್ರಹ್ಮದೇವರು ಹೇಳ್ತಿದ್ದಾರಮ್ಮ, ಹುಟ್ಟು ಜನ್ಮದಂದದಿ ದೇಹದ ಮೇಲೆ ಕಿರುವಸ್ತ್ರವಿಲ್ಲದ ತೆರದಿ ಬೆತ್ತಲು ತನದಿ ಯಮಗಾಹಾರವನಿ ಬಡಿಸಬೇಕು. ನಿನ್ನ ದೇಹದ ಮೇಲೆ ತುಂಡು ವಸ್ತ್ರ ಇರಕೂಡದು, ಬೆತ್ತಲಾಗಿ ನಮಗ ಆಹಾರ ಬಡಿಸು. ಎಂಥ ಘೋರ ಸ್ಥಿತಿ. ಓಡೋಡಿ ಬಂದಳು ಅನಸೂಯಾದೇವಿ. ಆ ಪೂಜಾ ಗೃಹದಲ್ಲಿ ಕುಳಿತು, ದೇವಾ ಏನಿ ಶೋಧನೆಯೋ ದೇವಾ, ಏನಿ ವೇದನೆಯೋ, ಏನಿ ಶೋಧನೆಯೋ ದೇವಾ, ಏನಿ ವೇದನೆಯೋ, ಎನ್ನಯ